ಈಗ ಟೀಕೆ ಮಾಡ್ತಕ್ಕಂಥದ್ದು ಅವ್ರದ್ದು ಒಬ್ವಿಯಸ್ಲಿ ಅಪೋಸಿಷನ್ ಇದೆ, ಹೇಳ್ಬೇಕಾಗತ್ತೆ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇದಕ್ಕೆ ಸಮರ್ಪಕವಾಗಿ ನಿನ್ನೆ ಕ್ಯಾಬಿನೆಟ್ ತೊಗೊಂಡಿರ್ತಕ್ಕಂಥ ತೀರ್ಮಾನ ಇದು. ಹಂಗಾಗಿ ಇವತ್ತು ಈ ನಿರ್ಣಯ ಮಾಡಿದ್ರು ಒಂಥರ ಟೀಕೆ ಮಾಡೋದು, ಮಾಡಿದ್ರು ಒಂಥರ ಟೀಕೆ ಮಾಡ್ತಕ್ಕಂಥದ್ದು ಸಹಜ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಭಾಳ ನೀಟಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೂಡ ಈಗ ಅವರು ಜಂಟಿ ಇದೆಲ್ಲ ಮಾಡ್ತಕ್ಕಂಥದ್ದು ಅಪೋಸಿಷನ್ ಆಗಿದ್ದಾರೆ, ಮತ್ತು ಒಂದು ರಾಜಕೀಯ ಮೈಲೇಜ್ ಬೇಕು, ಮಾತನಾಡ್ತಾರೆ. ಆದರೆ ಇನ್ಸಿಡೆಂಟ್ಗಳ ಬಗ್ಗೆ ನಾವಾಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ನಮ್ಮ ಸರ್ಕಾರದ ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ. ಸೊ ಅಷ್ಟಕ್ಕೆ ನಾನು ಸೀಮಿತವಾಗಿ ಮಾತಾಡಲಿಕ್ಕೆ ಇಚ್ಛೆ ಬಯಸ್ತೀನಿ. ಕುಮಾರಸ್ವಾಮಿ ಅವರು ಸರ್ ಡೆಲ್ಲಿಯಿಂದ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಅದು ಹೇಳ್ತಿರೋದ್ರಿ. ಈಗ ನಾವು ಈ ಸಂದರ್ಭದಲ್ಲಿ ಏನು ಮಾತಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಈಗ ಮಾತನಾಡಿದ್ರೆ ಅದಕ್ಕೆ ನಮ್ಮ ಸಿಚುವೇಶನ್ ಬಿಟ್ಟು ಬೇರೆ ಎಕ್ಸಾಂಪಲ್ ಕೊಟ್ಟಂಗಾಗತ್ತೆ. ಈ ಸಂದರ್ಭದಲ್ಲಿ ಬೇಡ, ಇನ್ನು ಹಲವಾರು ದಿವಸ ಆಗಲಿ. ಮುಂದೆ ಚರ್ಚೆಗೆ ಬಂದಾಗ ಭಾಳಷ್ಟು ಇಶ್ಯೂಗಳು ಬಂದಾಗ ನಾವು ಅವ್ರ ಬಗ್ಗೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೋದು. ಈಗ ಪ್ರಶ್ನೆಗೆ ಉತ್ತರಿಸ್ತಕ್ಕಂಥ ಸಂದರ್ಭ ಇದು. ಅದಕ್ಕಾಗಿ ನಾವು ಅವರಿಗೆ ಯಾವ ರೀತಿಯಾದಂಥ ಪ್ರಶ್ನೆ ಆಗಿರಲಿ ಅದಕ್ಕೆ ನಾವು ತಿರುಗಿ ಉತ್ತರ ಅವ್ರಿಗೆ ಕೊಡೋಕೆ ಹೋಗೋದಿಲ್ಲ. ಸರ್ಕಾರನೂ ಕೂಡ ಜವಾಬ್ದಾರಿ ಅಲ್ಲ ಸರ್ ಈ ಒಂದು ವಿಚಾರದಲ್ಲಿ? ಅಲ್ಲ, ಖಂಡಿತವಾಗ್ಲಿದೆ ಅಲ್ಲ. ನಾವು ಸಮರ್ಥನೆ ಮಾಡ್ಕಂತಾನೆ ಅಂತ ಹೇಳ್ತಾ ಇದೀವಲ್ಲ. ಡೆಫಿನೆಟ್ಲಿ ಲೋಪದೋಷ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ಮೆಜಿಸ್ಟ್ರೇಟ್ ಲೆವೆಲಲ್ಲಿ. ಆ್ಯಂಡ್ ಆಲ್ರೆಡಿ ಹೈಕೋರ್ಟ್ ಕೂಡ ಸುಮೋಟೋವಾಗಿ ಒಂದು PL ಕೇಸ್ ಕೂಡ ಕನ್ಸಿಡರ್ ಮಾಡ್ಕೊಂಡಿದೆ. ಸೊ ಹಿಯರಿಂಗ್ ಇದೆ. ಸೊ ಇನ್ನೊಂದು 2-3 ದಿವಸದಲ್ಲಿ ಸಮರ್ಪಕವಾಗಿ ವರದಿ ಬರುತ್ತೆ, ಎಲ್ಲಿ ಲೋಪದೋಷ ಆಗಿದೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ಈಗ KCA RCB ಮ್ಯಾನೇಜ್ಮೆಂಟ್ ಅವ್ರ ಮೇಲೆಲ್ಲನೂ ಕೂಡ FIR ಆಗಿದೆ, ಅರೆಸ್ಟು ಆಗಿದೆ. ಬಟ್ ಸಂಪೂರ್ಣವಾಗಿ ಮಾಹಿತಿ ಬರಲಿ. ಸೊ ಡೆಫಿನೆಟ್ಲಿ ಇದು ಏನೇ ಮಾಹಿತಿ ಬಂದರೂ ಕೂಡ ಏನು ನಷ್ಟ ಆಗಿದೆ, ಲಾಸ್ ಆಫ್ ಲೈಫ್ ಅಂತ ಇದಕ್ಕೇನು ಮರಳಿ ಅದಕ್ಕೆ ಯಾವ ರೀತಿಯಾದಂಥ ತುಂಬಕ್ಕೆ ಆಗೋದೇ ಇಲ್ಲ. ಬಟ್ ಆದರೆ ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ, ಸರ್ಕಾರ ಇದನ್ನ ಬಹಳ ಸೀರಿಯಸ್ ಆಗಿ ಇದನ್ನ ಪರಿಗಣಿಸ್ತಾ ಇದೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ.